100 ಸಬ್ಸ್ಕ್ರೈಬರ್ಸ್ ಆಗಿರೋ ಈ ಶುಭ 100 ಸಬ್ಸ್ಕ್ರೈಬರ್ ಆಗಿರೋ ಈ ಶುಭ ಸಂದರ್ಭದಲ್ಲಿ 15 minutes later 100 ಸಬ್ಸ್ಕ್ರೈಬರ್ಸ್ ಆಗಿರೋ ಈ ಶುಭ ಸಂದರ್ಭದಲ್ಲಿ ನಮ್ ಫಸ್ಟ್ ಸಬ್ಸ್ಕ್ರೈಬರ್ ನ ಹುಡುಕಿ ತಡಕಿ ಕರ್ಕೊಂಡ್ ಬಂದಿದೀವಿ. ಅತಿಥಿಯಾಗಿ ಅವ್ರನ್ನ ಕರ್ಸೋಣ, ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ. ಸೊ ಪ್ಲೀಸ್ ವೆಲ್ಕಮ್. ಏನಾದ್ರೂ ಹಿಂದಿ ಫಿಲ್ಮ್ ಲ್ಯಾಂಡ್ ಹೋದ್ರೆ ಶಾರುಖ್ ಖಾನ್ ಗುಲ್ ಆಗ್ಬಿಡ್ತಾರೆ. ಅಯ್ಯೋ ಸರ್, ಈ ಕಡೆ ಅಲ್ಲಿದೆ ಕ್ಯಾಮ್ರಾ. ಎಷ್ಟು ಮುಗ್ದಿರಿದ್ದೀರಪ್ಪ, ಬನ್ನಿ ಕೂತ್ಕೊಳ್ಳಿ. ನಮ್ಮ ಅತಿಥಿಗಳಾದ ಶ್ರೀಯುತರು, ಗುಣವಂತರು, ಶೀಲವಂತರು, ಸಜ್ಜನರು ಹಾಗೂ ಸುಭಾಷಿತರು. ಮಾಡ್ತೀನಿ ನಾವು ತುಂಬಾ ಸಂತೋಷ ಆಯ್ತು ಸರ್ ನಾನು ಕರೆದಿರೋದು. ಇನ್ನೇನ್ ಸರ್ ಎದಕ್ ಕರೆದಿದ್ರಿ ಸರ್ ನಮ್ಮನ್ನ? ಸಿಕ್ಕಾಪಟ್ಟೆ ಜಾಸ್ತಿ ಆವತ್ಕೊಂಡ ನಿಂದು. ಸ್ವಲ್ಪ ಬಿಲ್ಟ್ ಬಿಟ್ಕೊಂಡು ಕೂತ್ಕೊಳ್ತೀಯಾ? ಇಲ್ಲ ಅಂದ್ರೆ ಆಂಟ್ ಕುಯ್ದು ಬಿಡ್ತೀನಿ. ಏನಿಲ್ಲ, 100 ಸಬ್ಸ್ಕ್ರೈಬರ್ ಆಗಿದೆಯಲ್ಲ, ಈ ಸಂತೋಷದಲ್ಲಿ ಒಂದ್ ಸಬ್ಸ್ಕ್ರೈಬರ್ ನ ಕರೆಸಿ ಅವ್ರಿಗೆ ಇಷ್ಟ ಆಗಿರೋ ಒಂದ್ ಸಿನಿಮಾ ನೋಡೋಣ ಅಂತ. ಸೊ ನಿಮ್ಗೆ ಯಾವ್ದಾದ್ರು ಒಂದ್ ಸಿನಿಮಾ ಸಜೆಸ್ಟ್ ಮಾಡ್ಬೇಕು ಅಂದ್ರೆ ಮಾಡಿ. ಸರ, ಈ ವ್ಯಾಲೆಂಟೈನ್ಸ್ ಡೇ ಸಂಬಂಧ ರೀ, ಹೌದು, ಯಾವ್ರ ಸ್ವಲ್ಪ ಗಂಡ ಹೆಂಡತಿ ಅಥವಾ ಲವರ್ಸ್ ಆ ತರದ್ದೊಂದು ಯಾವ್ದಾರ ಸಿನಿಮಾ ಮಾತಾಡೋಣ ಸರ್. ಹೌದಾ? ಗಂಡ ಹೆಂಡ್ತಿನ? ಹಾ. ನಮ್ ಚಾನೆಲ್ ಅಲ್ಲಿ ಇವತ್ತು ನಾವು ನೋಡ್ತಿರೋ ಸಿನಿಮಾ ಅಜ ಗಜಮಾಂತರ ಸರ್. ಅಜಗಜಾಂತರ ಅಲ್ಲ, ಅಜಗಜಾಂತರ. ಬೆಟ್ಟದಷ್ಟು ಕನಸುಗಳನ್ನು ಹೊತ್ತು ದಾಂಪತ್ಯಕ್ಕೆ ಕಾಲಿಡೋ ನಮ್ಮ ನಾಯಕಿ, ಗುಣವಂತೆಯೂ ಹೌದು, ಚೆಲುವೆಯೂ ಹೌದು. ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಬೆಳಗ್ಗೆದ್ದು ಬಿಸಿ ಬಿಸಿ ಕಾಫಿ ಮಾಡಿ ತನ್ನ ಗಂಡನ್ ಆರೈಕೆ ಮಾಡೋ ನಮ್ಮ ನಾಯಕಿಗೆ ಗಂಡನೇ ದೇವರು. ಪಂಚಪತಿವ್ರತೆಯನ್ನೇ ಮೀರಿಸುವಂತ ಗುಣ. ಇದನ್ನ ಒಂದು ಹೆಂಡತಿ ತನ್ನ ಗಂಡನಿಂದ ಅಪೇಕ್ಷೆ ಮಾಡೋ ಪ್ರೀತಿ, ಎದುರು ನೋಡೋ ಕಾಳಜಿ ಎರಡೂ ಅವಳಿಗೆ ದಕ್ಕಲಿಲ್ಲ. ತಡ್ರಿ ಸರ್, ಸೀದಾ ಹೇಳ್ರಿ, ಉಲ್ಟಾ ಪಲ್ಟಾ ಹೇಳಕತ್ತೀರಿ. ಬರ್ರಪ್ಪ, ಅಸಲಿ ಕತೆ ನೋಡೋಣ. ಇದು ಆಕ್ಚುಲಿ ಅವಳೇ ಮೆಡೋನಾ ಕಸಿನ್ ಸಿಸ್ಟರ್ ಅನ್ಕೊಂಡಿರೋ ನಮ್ಮ ಹೀರೋಯಿನ್ ಕತೆ. ಗಂಡ್ಸು ನಿಜವಾದ ಗಂಡ್ಸು ಅನ್ನಿಸ್ಕೊಳ್ಳೋದು ಲಕ್ಷ ಲಕ್ಷ ಸಂಪಾದನೆ ಮಾಡಿ ಕಾರು ಬಂಗ್ಲೆ ಇದ್ದಾಗ ಮಾತ್ರ. ಇಂತ ಆದರ್ಶಗಳನ್ನ ಇಟ್ಕೊಂಡಿರೋ ನಮ್ಮ ಹೀರೋಯಿನ್ ಒಂದ್ ಕಡೆ ಆದ್ರೆ, ಫ್ರಿಡ್ಜ್ ಫ್ಯಾನು, ಇದು ಫ್ರಿಡ್ಜ್, ಇದು ಫ್ಯಾನು. ಕತೆಗೆ ಡೀಪ್ ಆಗಿ ಹೋಗೋಣ. ಹೀರೋಯಿನ್ ಬೆಟ್ಟದಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೋ ಗಂಡನೆಲ್ಲ ಅದು ಇದು ಹೇಳಿ ರಿಜೆಕ್ಟ್ ಮಾಡ್ತಾ ಇರ್ತಾಳೆ. ಆಫ್ಟರ್ ಆಲ್ 2000 ಅದು ನನ್ ಮೇಕಪ್ ಸಾಲಲ್ಲ ಸರ್. ಆ ಹೆಣ್ಣು ಹುಡುಗರು ಕ್ಯಾರೆಕ್ಟರ್ ಇರ್ತದಲ್ರಿ, ಅದ್ರಾಗ ನಮ್ ಉಪೇಂದ್ರ ಸರ್ ಮಾಡ್ಯಾರ್ರಿ. ಸರ್, ಎಷ್ಟ್ ಜನ ಹೆಣ್ಣು ನೋಡಿದ್ರಿ ಸರ್? ಜಗ್ ನೋಡಿದ್ದೆ ಸರ್, ವಾರಕ್ 3 4 ಹಂಗೆಲ್ಲ ನೋಡಿದ್ದೆ. ಆಮೇಲೆ ಅವ್ರು ನನ್ನ ಯಾರು ತಿರುಗಿ ನೋಡ್ಲಿಲ್ಲ ಸರ್. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಹಠ ಆಗಿ ಬದಲಾದಾಗ ಅಂತ ಗಂಡ್ ಸಿಗೋವರ್ಗು ನಾನ್ ಮದ್ವೆನೇ ಆಗಲ್ಲ. 2000 years later ಅಂತ ಗಂಡ್ ಸಿಗೋವರ್ಗು ನಾನ್ ಮದ್ವೆನೇ ಆಗಲ್ಲ. ಓವರ್ ಎಕ್ಸ್ಪೆಕ್ಟೇಷನ್ ಇಂದ ಇವ್ರ ಸಂಸಾರದಲ್ಲಾಗೋ ಸರ್ಕಸ್ ಅಷ್ಟಿಷ್ಟಲ್ಲ. ಹಂಗಲ್ರಿ ಸರ್, ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ? ಮದುವೆ ಆದ್ಮೇಲೆ ಗಂಡ ಹೆಂಡತಿ ಎಕ್ಸ್ಪೆಕ್ಟೇಷನ್ ಇರ್ಬೇಕು. ಎಕ್ಸ್ಪೆಕ್ಟೇಷನ್ ಇರ್ಬೇಕು ಸರ್, ಬಟ್ ಅವ್ರ ಪಾರ್ಟ್ನರ್ದು ಕೆಪಾಸಿಟಿ, ಅವ್ರ ಇಂಟೆನ್ಷನ್, ಅವ್ರ ಎಜುಕೇಶನ್, ನಾಲೆಡ್ಜ್, ಇದ್ರ ಮೇಲೆ ತಾನೇ ಒಂದು ಎಕ್ಸ್ಪೆಕ್ಟೇಷನ್ ಇರ್ಬೇಕು. ನಾವು ಹಳೆ ಕಾಲದವರು, ನಿನ್ನಷ್ಟು ಮುಚ್ಚೋದ್ರಲ್ಲಪ್ಪ ನಾವು. ಸೊ ನಾವಿಲ್ಲಿ ಖಂಡಿತವಾಗ್ಲೂ ಬಯಸ್ಡ್ ಆಗಿಲ್ಲ. ಹುಡುಗಿರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಹುಡುಗರು ಯಾವ್ದು ಎಕ್ಸ್ಪೆಕ್ಟೇಷನ್ ಇರಲ್ಲ ಅಂತಾನೂ ಅಲ್ಲ. ಸೊ ಹುಡುಗರು ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡೋರು ಇದಾರೆ, ನಮ್ ಸರ್ಕಲ್ ಅಲ್ಲೇ ಇದಾರೆ. ಪತಿಯೇ ಪರದೈವ ಅಂತ ಆರಾಧಿಸೋ ಸಿಂಪಲ್ ಆಗಿರೋ ಬಡ ಹುಡುಗಿ ಹೇಳು, ಈಗಲೂ ಮದ್ವೆ ಆಗ್ತೀನಿ ಅಂತ ಹುಡುಗಿ ಸಿಗಲಿಲ್ಲ ಅಂದ್ರೆ ನಾನು ಮದ್ವೆನೇ ಆಗಲ್ಲ. ನಮ್ ಬ್ಯಾಂಕ್ ಜನದರ ಕ್ಯಾರೆಕ್ಟರ್ ಮಾಡೋ ಕಿತಾಪತಿಯಿಂದ ಅವರಿಬ್ರಿಗೂ ಮದ್ವೆ ಆಗೋಗುತ್ತೆ. ನಿನ್ನ ಮಗಳೇ ಸರಿಯಾದ ಗಂಡು ನಾನು. ನಾನ್ ಕರ್ಕೊಂಡ್ ಬರ್ತೀನಿ, ನೀನ್ ಹೋಗ್. ಹೀರೋಯಿನ್ ಪ್ರಕಾರ ಹೀರೋ ದೊಡ್ಡ ಆಗರ್ಭ ಶ್ರೀಮಂತ. ಬಟ್ ಆದ್ರೆ ನಮ್ ಹೀರೋಯಿನ್ಗೆ ಹೀರೋ ಬಂಡವಾಳ ಗೊತ್ತಾದ್ಮೇಲೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾಳೆ. ಡೈಲಿ ನೈಟ್ ಊಟ ಹಾಕೋದಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ಗೆ ಮನಿ ಮ್ಯಾಟರ್ಸ್, ನಮ್ಮ ಹೀರೋಗೆ ಮ್ಯಾಟರ್ಸ್. ನೀನು ದಿಢೀರ್ ಅಂತ ರಾತ್ರೋರಾತ್ರಿ ಶ್ರೀಮಂತ ಆಗಿ ನನಗೆ
ಫ್ರಿಡ್ಜು, ವಾಷಿಂಗ್ ಮಿಷಿನ್, ಕಾರು, ಬಂಗ್ಲೆ ಇದೆಲ್ಲ TV sir? ಕೊಡ್ಸಿದ್ರೇನೆ. ಎಸಿ ಕಾರು, ಟಿವಿ, ಫೋನು, ಫ್ರಿಡ್ಜ್, ಫ್ಯಾನು, ಬಂಗ್ಲೆಯನ್ನು ಹೊಂದಿದಂತ ಸಾಹುಕಾರ ಗಂಡನನ್ನೇ ಪಡೆಯುವೆ. ಪಾಪ ಇವಳು ಮನ ಉಳ್ಸಕ್ಕೆ ನಮ್ಮ ಹೀರೋ ತುಂಬಾ ಪ್ರಯತ್ನ ಪಡ್ತಾನೆ. ಬಟ್ ಆದ್ರೆ ಹಠಮಾರಿ ಆಗಿರೋ ನಮ್ಮ ಹೀರೋಯಿನ್ಗೆ ಗಯ್ಯಾಳಿ ಆಗಿರೋ ಅವ್ರಮ್ಮ ಟೈಮ್ಗೆ ಅವಳಿಗೆ ಸಲಹೆ ನೀಡಿ ಇವಳ ಸಂಸಾರಕ್ಕೆ ಉಳಿ ಹಿಂಡ್ತಾ ಇರ್ತಾಳೆ. ನಾನ್ ಫಸ್ಟ್ ನೈಟ್ ಏನಿದ್ರು ಗ್ರ್ಯಾಂಡ್ ಆಗಿ ಬಂಗ್ಲೆಲ್ಲೇ ನಡಿಬೇಕು. ಅಯ್ಯೋ ಹುಚ್ಚಿ, ಎಲ್ಲಿ ನಡೆದ್ರೇನೆ ನಡೆಯೋದೆಲ್ಲ ಬಂದಿದ್ದಾರೆ. ನಮ್ಮ ಆಶಾ ಬೇರೆ ಮನೆ ಮಾಡಿದಾಳಂತೆ. ಲೇ ಆಶಾ, ಈ ಮನೆ ಏನಿಲ್ಲ ಅಂದ್ರೂ 6 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ಆ ತಗಡ್ಗೋಗಿಂದ 6 ರೂಪಾಯಿ ಬೆಲೆ ಬಾಳಲ್ಲ. ಮೊದ್ಲು ಡೈವರ್ಸ್ಗೆ ಸೈ ಮಾಡು. ಸರ್, ನೀವು ಹನಿಮೂನ್ಗೆ ಎಲ್ಲೋಗಿದ್ರಿ ಸರ್? ನೆನಪಿಲ್ಲ ಸರ್. ಈಗ ಸುಂದರವಾದ ಸಂಸಾರವನ್ನ ಹೇಗೆ ತಯಾರಿಸೋದು ಅಂತ ನೋಡೋಣ. ಸುಂದರವಾದ ಸಂಸಾರ ಮಾಡಲು ಬೇಕಾಗುವ ಪದಾರ್ಥಗಳು: ಸ್ವಲ್ಪ ಪ್ರೀತಿ, ಸ್ವಲ್ಪ ಗೌರವ, ಸ್ವಲ್ಪ ಕಾಳಜಿ. ರುಚಿಗೆ ತಕ್ಕಷ್ಟು ಶೃಂಗಾರ. ತನ್ನ ಲೈಫಲ್ಲಿ ಸೆಕೆಂಡ್ ಹೀರೋಯಿನ್ ಬಂದಮೇಲೆ ಅವಳೇನು ಕಳ್ಕೊಂಡ್ಳು ಅಂತ ಹೀರೋಯಿನ್ಗೆ ಅರಿವಾಗುತ್ತೆ. ಬೇಡ ರೀ, ಬೇಡ, ಹೀಗ್ ಮಾಡ್ಬೇಡಿ. ನನಗೆ ಆಸ್ತಿ, ಹಣ ಅಂತಂದ್ರೆ ಯಾವ್ದು ಬೇಡ. ನನಗೆ ನೀವು ಬೇಕ್ರಿ, ನನಗೆ ನೀವು ಬೇಕು. ಆದರ್ಶ ದಂಪತಿಗಳಾಗಕ್ಕೆ ಏನ್ ಬೇಕು ಅಂತ ಈ ಸಿನಿಮಾಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ಕಲಿಬೇಕಾಗಿರೋ ಪಾಠ ಏನಂತ ಹೇಳ್ತೀನಿ. ಮನಸ್ಸಿಗೆ ಸಂತೋಷ, ಶಾಂತಿ ಸಿಗೋದು ಪ್ರೀತಿಯಿಂದ ಕಣಿ. ಆಸ್ತಿ, ಅಂತಸ್ತು ಹಣದಿಂದ ಅಲ್ಲ. ಈ ಆಸ್ತಿ, ಅಂತಸ್ತು ಎಲ್ಲ ದೂರದ ಬೆಟ್ಟ ಇದ್ದಾಗೆ, ಬರೀ ನುಡಿಗೆ. ಸರ್, ಈ ಸತಿಪತಿ ಕಲಹಕ್ಕೆ ನಿಮ್ಮ ಸಲಹೆ? ಅದೇನಿಲ್ಲ ಸರ, ಉಂಡು ಮಕ್ಕಳು ತನ್ನರಿ. ದಿವಂಗತ ಕಾಶಿನಾಥ್ ಸರ್, ಒನ್ ಆಫ್ ದ ಲೆಜೆಂಡ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಎಂತೆಂಥ ಸೆನ್ಸಿಟಿವ್ ಸೋಷಿಯಲ್ ಇಶ್ಯೂಸ್ನ ಲೈಟ್ ಹಾರ್ಟೆಡ್ ಆಗಿ ಅಪ್ರೋಚ್ ಮಾಡೋ ಇವ್ರ ಸ್ಟೈಲ್. ಆ್ಯಕ್ಚುಲಿ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಇವ್ರ ಸಿನಿಮಾ ನೋಡೋಕೆ ನಾನು ಶುರು ಮಾಡಿದ್ದು ಅದರಲ್ಲಿರೋ ಒಂದು ಅಡಲ್ಟ್ ಕಾಮಿಡಿ ಕ್ವಶಂಟ್ಗೋ ಡಬಲ್ ಮೀನಿಂಗಿಗೋ ಆಗಿತ್ತು. ಬಟ್ ಆದರೆ ಈಗ ವಯಸ್ಸಾಗ್ತಾ ಆಗ್ತಾ ಮೆಚುರಿಟಿ ಬೆಳೀತಾ ಆ ಚಿತ್ರಗಳಲ್ಲಿದ್ದ ಒಂದು ಒಳ ಅರ್ಥ ಆಗ್ತಾ ಹೋಗ್ತಾ ಇದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ನೀಡಿದ್ದಾರೆ ನಮ್ಮ ಕಾಶಿನಾಥ್ ಸರ್. ಇವರು ಮ್ಯಾರಿಟಲ್ ಲೈಫ್, ದಾಂಪತ್ಯ ಜೀವನದ ಸಬ್ಜೆಕ್ಟ್ ಇಟ್ಕೊಂಡು ಎಷ್ಟೋ ಸಿನಿಮಾಗಳು ತೆಗೆದಿದ್ದಾರೆ. ಒಂದೊಂದು ಕ್ಲಾಸಿಕ್ಸ್. ಈ ವಿಡಿಯೋನ ಇವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾರ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಚಾನಲ್ ಬಗ್ಗೆ? ಸರ್, ಚಲೋ ಮಾಡಾಕತ್ತೀರಾ. ಎಲ್ಲ ವಿಡಿಯೋ ಚಲೋ ಅದಾವ ಸರ್. ಎಲ್ಲ ಒಳ್ಳೆ ಕಂಟೆಂಟ್ ತರಾಕತ್ತೀರಿ ನೀವು. ನಾನು 2 ಸತಿ ಲೈಕ್ ಮಾಡೀನ್ರಿ, 2 ಸತಿ ಸಬ್ಸ್ಕ್ರಿಪ್ಷನ್ ಮಾಡೀನ್ರಿ. ಯಾಕೆ ಸರ್? ಸರ್, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ.